ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. 2026ರ ಮೊದಲ ಪೌರ್ಣಿಮೆ ಅಂತಲೇ ಹೇಳ್ಬೋದು ನೋಡ್ರಿ. ಈ ಒಂದು ಪುಷ್ಯ ಪೂರ್ಣಿಮಾ ಯಾವಾಗ ಇದೆ ಮತ್ತು ಶುಭ ಮುಹೂರ್ತ ಏನು, ಪೂಜಾ ವಿಧಾನ ಏನು ಅನ್ನೋದನ್ನು ನೋಡೋಣ. ಮತ್ತು ಅದರ ಜೊತೆಗೆ ಮಂತ್ರಗಳನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪುಷ್ಯ ಮಾಸದ ಈ ಒಂದು ಹುಣ್ಣಿಮೆ ನೋಡ್ರಿ 2026ರ ಮೊದಲ ಹುಣ್ಣಿಮೆ ತಿಥಿ ಅಂತಲೇ ಹೇಳ್ಬೋದು. ಈ ಹುಣ್ಣಿಮೆಯನ್ನು ಬನ್ನದನ ಹುಣ್ಣಿಮೆ ಅಂತ ಕೂಡ ಕರೀತಾರೆ. ಈ ಒಂದು ಹುಣ್ಣಿಮೆ ಏನಂತಂದ್ರೆ ವರ್ಷದ ಮೊದಲ ಹುಣ್ಣಿಮೆ ನೋಡ್ರಿ. ಇದು ಪುಷ್ಯ ಪೂರ್ಣಿಮಾದ ಒಂದು ಹುಣ್ಣಿಮೆ. ಈ ಒಂದು ಹುಣ್ಣಿಮೆ ಶುಭ ಮುಹೂರ್ತ ಯಾವುದು, ಈ ಒಂದು ಪೂರ್ಣಿಮಾವನ್ನು ಪೂಜೆ ಮಾಡೋದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಪುಷ್ಯ ಪೂರ್ಣಿಮಾ ನೋಡ್ರಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಮಹತ್ವದ ಪೂರ್ಣಿಮಾ ತಿಥಿ ಅಂತಲೇ ಹೇಳ್ಬೋದು. ಇದನ್ನು ಪುಷ್ಯ ಮಾಸದ ಶುಕ್ಲ ಪಕ್ಷದ ಅಮಾವಾಸ್ಯೆ ತಿಥಿಯಂದು ಆಚರಣೆಯನ್ನು ಮಾಡಲಾಗುತ್ತೆ ನೋಡ್ರಿ. ಈ ಒಂದು ಪುಷ್ಯ ಪೂರ್ಣಿಮಾವನ್ನು ಬನ್ನದನ ಹುಣ್ಣಿಮೆ ಮತ್ತು ಶಾಕಾಂಬರಿ ಹುಣ್ಣಿಮೆ ಅಂತ ಕೂಡ ಕರೀತಾರೆ. ಈ ಒಂದು ಹುಣ್ಣಿಮೆ ದಿವಸ ಭಕ್ತರು ಏನಪ್ಪ ಅಂದರೆ ಬೆಳಗ್ಗೆ ಎದ್ದು ಪವಿತ್ರ ಸ್ನಾನವನ್ನು ಮಾಡಿ ಆನಂತರ ನೋಡ್ರಿ ಈ ದಿನದಂದು ಸ್ನಾನ ಮತ್ತು ದಾನ ಮಾಡೋದು ಕೂಡ ಎಲ್ಲ ಪಾಪಗಳು ತೊಳೆದು ಹೋಗ್ತವೆ ಅನ್ನೋವಂಥ ಒಂದು ನಂಬಿಕೆ ಐತೆ ನೋಡ್ರಿ. ಆಮೇಲೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಈ ಒಂದು ಪೂರ್ಣಿಮಾ ದಿನ ಏನಂದರೆ ಜನರು ವಿಷ್ಣು ಮತ್ತು ಲಕ್ಷ್ಮೀ ದೇವತೆ ಸೂರ್ಯ ದೇವರಿಗೆ ವಿಶೇಷ ಪ್ರಾರ್ಥನೆಗಳನ್ನು ಕೂಡ ಸಲ್ಲಿಸ್ತಾರೆ. ಪುಷ್ಯ ಪೂರ್ಣಿಮಾವನ್ನು ಜನವರಿ 3ನೇ ತಾರೀಕು ಶನಿವಾರ ದಿನ ಆಚರಣೆಯನ್ನು ಮಾಡಲಾಗುತ್ತೆ, ನಾಳೆ ದಿವಸ. ಈ ಒಂದು ಪೂರ್ಣಿಮಾ ಶುಭ ಮುಹೂರ್ತ, ಪೂಜಾ ವಿಧಾನ ಸೇರಿದಂತೆ ಸಾಕಷ್ಟು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ. ಮತ್ತು ಈ ಒಂದು ಪೂರ್ಣಿಮಾ ತಿಥಿ ಯಾವಾಗ ಪ್ರಾರಂಭ ಯಾವಾಗ ಅಂತ್ಯ ಅದರ ಮಹತ್ವವನ್ನು ನೋಡೋಣ. ಮೊದಲು ಅದರ ಮಹತ್ವವನ್ನು ನೋಡೋಣ, ಆನಂತರ ಪೂರ್ಣಿಮಾ ತಿಥಿ ಯಾವಾಗ ಪ್ರಾರಂಭ ಅಂತ್ಯ ಅನ್ನೋದನ್ನು ಕೂಡ ನೋಡೋಣ. ಕೊನೆಯಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೋಡ್ಕೊಳ್ರಿ. ಹಿಂದೂ ಸಂಪ್ರದಾಯದಲ್ಲಿ ನೋಡ್ರಿ ಪುಷ್ಯ ಪೂರ್ಣಿಮೆ ತಿಥಿ ಅಪಾರ ಆಧ್ಯಾತ್ಮಿಕ ಮತ್ತು ಮಹತ್ವವನ್ನು ಹೊಂದಿರುವಂಥ ತಿಥಿ ಅಂತಲೇ ಹೇಳ್ಬೋದು. ಈ ಒಂದು ಹುಣ್ಣಿಮೆ ದಿವಸ ವ್ರತವನ್ನು ಆಚರಣೆ ಮಾಡೋದ್ರಿಂದ ಹಿಂದಿನ ಪಾಪಗಳೆಲ್ಲ ದೂರ ಆಗುತ್ತವೆ ಅಂತ ಒಂದು ನಂಬಿಕೆ ನೋಡ್ರಿ. ಇದೇನಂದ್ರೆ ಭಕ್ತನಿಗೆ ಸಮೃದ್ಧಿ, ಶಾಂತಿ ಮತ್ತು ಅದೃಷ್ಟ, ಆಧ್ಯಾತ್ಮಿಕ ಪರಿಶುದ್ಧತೆ ದೊರೆತೈತಿ ಅನ್ನುವಂಥ ಒಂದು ನಂಬಿಕೆ ಐತಿ. ಸ್ಕಂದ ಪುರಾಣ, ಪದ್ಮಪುರಾಣ ಮತ್ತು ನಾರದ ಪುರಾಣ ನೋಡ್ರಿ, ಇವೆಲ್ಲ ಏನಪ್ಪ ಅಂದರೆ ಮತ್ತು ಮಹಾಭಾರತದಂಥ ಪವಿತ್ರ ಗ್ರಂಥಗಳೇನಂದ್ರೆ ಈ ಒಂದು ಪೂರ್ಣಿಮಾ ತಿಥಿಯ ಮಹತ್ವವನ್ನು ಒತ್ತಿ ಹೇಳ್ತವೆ. ಹುಣ್ಣಿಮೆ ದೈವಿಕ ನೋಡ್ರಿ, ಇದೇನಂದ್ರೆ ತೇಜಸ್ಸು, ಶುದ್ಧತೆ ಮತ್ತು ಆಶೀರ್ವಾದಗಳನ್ನು ಸೂಚನೆ ಕೊಡ್ತೈತಿ. ಈ ದಿನ ವಿಷ್ಣು ಮತ್ತು ಚಂದ್ರದೇವರ ಆರಾಧನೆಗೆ ಅತ್ಯಂತ ಶುಭ ಅಂತಲೇ ಹೇಳ್ಬೋದು ನೋಡ್ರಿ. ಪುಷ್ಯ ಪೂರ್ಣಿಮಾ ಪೂಜಾ ವಿಧಾನ ಯಾವ ಥರ ಏನು ಅಂತ ನೋಡೋದಾತಪ್ಪ ಅಂದ್ರೆ ಭಕ್ತರು ಈ ದಿನ ಏನಂತಂದ್ರೆ ಭಕ್ತಿ ಮತ್ತು ಶಿಸ್ತಿನಿಂದ ಪಾಲಿಸೋದು ಕೂಡ ಮುಖ್ಯ. ಮತ್ತು ಅದ್ರ ಜೊತೆಗೆ ಏನಂದ್ರೆ ಆದರೆ ಪವಿತ್ರ ಸ್ನಾನವನ್ನು ಮಾಡಿ, ಇಲ್ಲ ಅಂದರೆ ಮನೆಯಲ್ಲಿ ಸ್ನಾನ ಮಾಡುವಂಥ ನೀರಿಗೆ ಗಂಗಾ ಜಲವನ್ನು ಬೆರೆಸಿ ಸ್ನಾನವನ್ನು ಮಾಡ್ಬೋದು ನೋಡ್ರಿ. ಆ ನಂತರ ಶಾಂತಿ, ಸಮೃದ್ಧಿ ಮತ್ತು ಕುಟುಂಬದ ಯೋಗಕ್ಷೇಮಕ್ಕಾಗಿ ಏನಪ್ಪ ಅಂದ್ರೆ ಸಂಕಲ್ಪವನ್ನು ತೆಗೆದುಕೊಂಡು ಆನಂತರ ಪೂಜೆಯನ್ನು ಮಾಡುವಂಥದ್ದು. ಮತ್ತು ಪೂಜಾ ಮಾಡುವ ಸ್ಥಳದೊಳಗೆ ಏನಪ್ಪ ಅಂದ್ರೆ ಕಲಶವನ್ನು ಸ್ಥಾಪನೆ ಮಾಡಿ ಮತ್ತು ಅದ್ರ ಜೊತೆಗೆ ಗಣೇಶನನ್ನು ಕೂಡ ಪೂಜೆಯನ್ನು ಮಾಡುವಂಥದ್ದು. ಮೊದಲು ನಾವೇನೇ ಪೂಜೆ ಮಾಡಿದರೂ ಗಣೇಶನ ಪೂಜೆ ಇದ್ದೇ ಇರುತ್ತೆ. ಆ ನಂತರ ಬೇರೆ ಎಲ್ಲ ಪೂಜೆ ನೋಡ್ರಿ. ಶಿವ ಮತ್ತು ಪಾರ್ವತಿ ದೇವಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಆನಂತರ ವಿಷ್ಣು, ಲಕ್ಷ್ಮಿ, ಚಂದ್ರದೇವರನ್ನು ಪೂಜಿಸುವಂಥದ್ದು ನೋಡ್ರಿ. ಮತ್ತು ಸಾಧ್ಯ ಆದವರು ಉಪವಾಸವನ್ನು ಆಚರಣೆ ಮಾಡ್ತಾರೆ. ಮತ್ತು ಅದ್ರ ಜೊತೆಗೆ ಮಂತ್ರಗಳನ್ನು ಪಠಿಸಿ ಧ್ಯಾನವನ್ನು ಮಾಡೋದು ಕೂಡ ಶ್ರೇಷ್ಠ. ಸಂಜೆ ಏನಂತಂದ್ರೆ ಚಂದ್ರದೇವರಿಗೆ ಅರ್ಘ್ಯವನ್ನು ಅರ್ಪಿಸುವಂಥದ್ದು ನೋಡ್ರಿ. ಮತ್ತು ಈ ದಿನ ಏನಂತಂದರೆ ಪೂರ್ಣಿಮಾ ವ್ರತಕಥೆಯನ್ನು ಕೇಳಿ ಅಥವಾ ಪಠಣೆಯನ್ನು ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಸತ್ಯನಾರಾಯಣ ಪೂಜೆಯನ್ನು ಕೆಲವರು ಮಾಡ್ತಾರೆ, ಅದು ಕೂಡ ಶುಭ ಅಂತಲೇ ಪರಿಗಣನೆ ಮಾಡ್ತಾರೆ ನೋಡ್ರಿ ಈ ದಿವಸ. ಮತ್ತು ಪುಷ್ಯ ಪೂರ್ಣಿಮಾ ದಿನ ಹೇಳುವಂಥ ಮಂತ್ರಗಳೇನಪ್ಪ ಅಂದ್ರೆ ವಿಷ್ಣುವಿಗೆ ಸಂಬಂಧಪಟ್ಟಿರುವಂಥದ್ದು ನೋಡೋದಾತಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ, ಓಂ ವಿಷ್ಣವೇ ನಮಃ, ಓಂ ನಮಃ ಶಿವಾಯ, ಓಂ ಭೂರ್ಭುವ ಸ್ವ ತತ್ಸ ವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಇದನ್ನಾದ್ರೂ ಹೇಳ್ಬೋದು. ಇಲ್ಲ ಅಂದರೆ ಓಂ ರೀಂ ಸೂರ್ಯಾಯ ನಮಃ, ಓಂ ಸೋಮಾಯ ನಮಃ ಅದು ಇದನ್ನಾದರೂ ಹೇಳ್ಬೋದು. ಓಂ ಶ್ರಾಂ ಶ್ರೀಂ ಶ್ರೌಂ ಚಂದ್ರಮಸೆ ನಮಃ ಇದನ್ನಾದರೂ ನೀವು ಹೇಳ್ಬೋದು ನೋಡ್ರಿ. ಮತ್ತು ಅದ್ರ ಜೊತೆಗೆ ಏನಂತಂದ್ರೆ ವಿಷ್ಣು ಸಹಸ್ರನಾಮವನ್ನು ಕೂಡ ಪಠಣೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಧನುರ್ಮಾಸ ಆಗಿರೋದ್ರಿಂದ ಕೆಲವರು ದಿನಾಲೂ ಇದು ವಿಷ್ಣು ಸಹಸ್ರನಾಮವನ್ನು ಪಠಣೆಯನ್ನು ಮಾಡ್ತಾರೆ. ನಮ್ಮ ಮನೇಲಿ ಕೂಡ
ನಾವು ಅದೇ ಥರ ನೋಡಿರಿ ವಿಷ್ಣು ಸಹಸ್ರನಾಮ ಪಠನೆ ಮಾಡ್ತೀವಿ. ಮತ್ತು ಅದು ಅಷ್ಟೊತ್ತು ಆಗಲ್ಲ ಅನ್ನೋರು ಈ ಒಂದು ಕೆಲವೊಂದು ಮಂತ್ರಗಳನ್ನು ಒಂದೊಂದಾದರೂ ಹೇಳ್ಕೊಬೋದು. ಮತ್ತು ಪುಷ್ಯ ಪೂರ್ಣಿಮಾ ದಾನಗಳೇನಪ್ಪ ಅಂತಂದ್ರೆ, ಪುಷ್ಯ ಪೂರ್ಣಿಮೆ ದಿನ ಏನಂದ್ರೆ ದಾನ ಮಾಡೋದು ಬಹಳ ಮುಖ್ಯ ಅಂತಲೇ ಪರಿಗಣನೆ ಮಾಡ್ತಾರೆ ನೋಡಿರಿ, ಶ್ರೇಷ್ಠ ದಾನ ಮಾಡೋದು ಅಂತ. ಹೀಗಾಗಿ ಈ ಒಂದು ದಿವಸ ಪೂಜೆ ಮಾಡಿದ ನಂತರ ನೀವು ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವನ್ನು ಮಾಡೋದು ಕೂಡ ಶ್ರೇಷ್ಠ ಅಂತಲೇ ಹೇಳ್ಬೋದು. ಅಂದರೆ ಅಂಥವ್ರಿಗೆ ದಾನ ಮಾಡಿದರೆ ಆ ದಾನದ ಫಲ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿರಿ. ಮತ್ತು ಇನ್ನೊಂದು ಏನಂತಂದ್ರೆ, ಈ ದಿವಸ ಎಳ್ಳು, ಬೆಲ್ಲ, ತುಪ್ಪ, ಹಾಲು ಮತ್ತು ಬಟ್ಟೆ ಇವೆಲ್ಲವನ್ನು ಕೂಡ ಆಹಾರವನ್ನು ದಾನವನ್ನು ಮಾಡಿದ್ರೆ ಶ್ರೇಷ್ಠ ನೋಡಿರಿ. ಮತ್ತು ಅದರ ಜೊತೆಗೆ ಈ ದಿನದ ಒಂದು ಟೈಮಿಂಗನ್ನು ನೋಡೋದಾತಪ್ಪ ಅಂದ್ರೆ, ಪೂಜಾ ಮುಹೂರ್ತ ಮತ್ತು ತಿಥಿ ಯಾವಾಗ ಪ್ರಾರಂಭ, ಪೂರ್ಣಿಮಾ ತಿಥಿ ಯಾವಾಗ ಅಂತ್ಯ ಅನ್ನೋದನ್ನು ಕೂಡ ನೋಡೋಣ. ಮತ್ತು ಕೊನೆಗೆ ನೋಡಿರಿ, ವಿಡಿಯೋದ ಕೊನೆಗೆ ನಾನು ಆ ಟೈಮಿಂಗನ್ನು ಕೂಡ ಹಾಕಿರ್ತೀನಿ, ಈಗ ಹೇಳಿರ್ತೀನಂತೆ. ಪೂರ್ಣಿಮಾ ದಿನಾಂಕ ನೋಡಿರಿ ಜನವರಿ 3ನೇ ತಾರೀಕು ಶನಿವಾರ ಇರುತ್ತೆ. ಆರಂಭ ನೋಡೋದಾತಪ್ಪ ಅಂದ್ರೆ ಶುಕ್ರವಾರ ರಾತ್ರಿ, ಅಂದರೆ ಶುಕ್ರವಾರ ಸಂಜೆ ಜನವರಿ 2ನೇ ತಾರೀಕು ಸಂಜೆ 6:53 ಪ್ರಾರಂಭ ಆಗುತ್ತೆ. ಮತ್ತು ಪೂರ್ಣಿಮಾ ತಿಥಿ ಮುಕ್ತಾಯ ಆಗೋದು, ಹುಣ್ಣಿಮೆ ಮುಕ್ತಾಯ ಜನವರಿ 3ನೇ ತಾರೀಕು ಸಂಜೆ 3:32 ಅಂದರೆ ಮಧ್ಯಾಹ್ನ ಮುಕ್ತಾಯ ಆಗುತ್ತೆ ನೋಡಿರಿ, ಸಂಜೆ ಎಲ್ಲ ಮಧ್ಯಾಹ್ನ. ಬ್ರಹ್ಮ ಮುಹೂರ್ತ ಬೆಳಗ್ಗೆ, ಪೂಜೆ ಅವಧಿ ಅಂದರೆ 5:25 6:20 ಪೂಜೆಯನ್ನು ಮಾಡ್ಕೋಬೋದು. ಮತ್ತು ಅದರ ಜೊತೆಗೆ ಪ್ರಾತಃ ಮುಹೂರ್ತ ಅಂತಂದ್ರೆ 5:53 7:14 ಅದೇ ಥರ ಅಬ್ಜಿನ್ ಮುಹೂರ್ತ ಬಂದು ಮಧ್ಯಾಹ್ನ 12:05 12:46 ಕೂಡ ನೀವು ಪೂಜೆಯನ್ನು ಮಾಡ್ಕೋಬೋದು. ಅಮೃತ ಕಾಲ ಬೆಳಗ್ಗೆ 8:33 9:58 ಇರುತ್ತೆ ನೋಡಿರಿ. ಸಂಜೆ ಗೋಧೂಳಿ ಮುಹೂರ್ತ ಅಂದ್ರೆ 5:37 ಸಾಯಂಕಾಲ 6:59 ಇದಿಷ್ಟನ್ನು ನೋಡಿರಿ ಟೈಮಿಂಗ್ಸು. ಮತ್ತು ಈ ಒಂದು ಹುಣ್ಣಿಮೆಯ ಪೂಜೆಯ ಒಂದು ಮಂತ್ರ ಯಾವುದು, ಟೈಮ್ ಯಾವುದು, ಮಹತ್ವ ಏನು ಅನ್ನೋದನ್ನು ಕೂಡ ನೋಡಿದ್ವಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಮತ್ತು ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.